ಅದಿ ಅಡುಗೆ ಮಾಡಕ್ ಮನ್ಸಿಲ್ಲ, ಹೊರಗಡೆ ಊಟಕ್ಕೆ ಹೋಗೋಣವಾ? ಈಗ ಬೇಡ ಅಂದ್ರೂ ಕಷ್ಟ, ಹೋಗೋಣ ಅಂತ ಹೊರಟು ಆ ಹೋಟೆಲ್ ಸರಿ ಇಲ್ಲ ಅಂದ್ರೂ ಕಷ್ಟ. ಸರಿ. ಅದೇ ರೀಸನ್ಗೆ ಸಿಕ್ಕಾಪಟ್ಟೆ ಸರ್ಚ್ ಮಾಡಿದಾಗ ಸಿಕ್ಕಿದ್ದೆ ಈ ನವೀಕರಣ ಆಗಿರೋ ಹೋಟೆಲ್. ಮುಂಚೆ ಆಂಬಿಯನ್ಸ್ ಅಷ್ಟೇ ಆಗಿತ್ತು, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಈಗ ಹೊಸ ಬಿಲ್ಡಿಂಗ್ ಅಲ್ಲಿ ಟೇಸ್ಟ್ ಅದೇ ಇದೆಯೋ, ಮಾಡರ್ನೈಸ್ ಆಗಿರೋ ಕಟ್ಟಡದಲ್ಲಿ ಟೇಸ್ಟ್ ಕೆಳಮಟ್ಟಕ್ಕೆ ಹೋಗಿದೆಯೋ ಅಂತ ಚೆಕ್ ಮಾಡಿದ ಹಾಗೆ ಆಗತ್ತೆ ಅಂತ ಇಲ್ಲಿಗೆ ಬಂದ್ವಿ. ಎಂಟ್ರಿಯಲ್ಲೇ ಸಿಗೋ ಹಳ್ಳಿ ಮನೆ ಶೈಲಿಯ ದ್ವಾರಬಾಗಿಲು, ಮಧ್ಯದಲ್ಲಿ ತೊಟ್ಟಿ ಮನೆ ರೀತಿಯ ಡಿಸೈನ್, ಬಲಕ್ಕೆ ತಿರುಗಿದರೆ ಕನ್ನಡ ನಾಡಗೀತೆಯ ಬೋರ್ಡ್, ಎಡಕ್ಕೆ ತಿರುಗಿದರೆ ಪುಟ್ಟ ಲೈಬ್ರರಿ, ಮೇಲೆಲ್ಲ ಕನ್ನಡ ಬಾವುಟದ ಬಣ್ಣಗಳು ನಮ್ಮ ನೆಲದ ಸೊಗಡಿನ ಕಂಪನ್ನ ಹೇಳ್ತಾ ಇತ್ತು. ಈ ಕನ್ನಡಿಗನಿಗೆ ಅಷ್ಟಕ್ಕೆ ಹೊಟ್ಟೆ ತುಂಬಿತ್ತು. ಆದ್ರೂ ಮೊದಲಿಗೆ ಕಾಲ್ ಸೂಪ್ ಆರ್ಡರ್ ಮಾಡಿದ್ವಿ. ಸೂಪ್ ಸಪರೇಟ್ ಆಗಿ ಕೊಟ್ಟು ಕಾಲನ್ನ ಮಸಾಲೆ ಜೊತೆ ಕೊಡ್ತಾರೆ, ಅದು ಸಖತ್ತಾಗಿತ್ತು. ಚಳಿಗೆ ಸೂಪ್ ಇರ್ತಾ ಇದ್ರೆ ಮೈಯೆಲ್ಲ ಬೆಚ್ಚಗಾಗ್ತಾ ಇತ್ತು. ಆಮೇಲೆ ಸ್ಟಾರ್ಟರ್ ಅಲ್ಲಿ ನನ್ ಫೇವರೇಟ್ ಚಿಕನ್ ಕೆಂಡಸಪ್ಪಿಗೆ ಆರ್ಡರ್ ಮಾಡಿದ್ವಿ, ಅದು ಆಸ್ ಯೂಶುವಲ್ ಸಖತ್ತಾಗಿತ್ತು. ಜೊತೆಗೆ ಆರ್ಡರ್ ಮಾಡಿದ್ದ ಮಟನ್ ಫ್ರೈ ಬೆಸ್ಟ್ ಅಲ್ಲ, ಚೆನ್ನಾಗಿತ್ತು. ಆಮೇಲೆ ಮಟನ್ ಬಿರಿಯಾನಿ ಕೇಳಿದ್ವಿ, ಖಾಲಿ ಅಂದ್ರು. ಅಕ್ಕಿ ರೊಟ್ಟಿ ಕೇಳಿದ್ವಿ, 2 ಇದೆ ಅಂದ್ರು. ಹೌದು, ಇವೆರಡು ಇಲ್ಲಿ ಫಾಸ್ಟ್ ಮೂವಿಂಗ್, ಸೊ ಸಿಕ್ತೋರಿಗೆ ಸೀರುಂಡೆ. ಆಮೇಲೆ ಕಾಂಪ್ರಮೈಸ್ ಆಗಿ ಚಿಕನ್ ಕೈಮಾ ಬಿರಿಯಾನಿ ತಿಂದ್ವಿ, ಅದು ಕೂಡ ಸ್ಪೈಸಿಯಾಗಿ ಚೆನ್ನಾಗಿತ್ತು. ಇಷ್ಟೆಲ್ಲ ತಿಂದ ಮೇಲೆ ಎಲೆ ಅಡಿಕೆ ಬೇಕನ್ಸತ್ತೆ, ಡೈಜೆಷನ್ಗೂ ಅದು ಒಳ್ಳೇದು. ಅದೇ ರೀಸನ್ಗೆ ಹಳ್ಳಿ ಸ್ಟೈಲ್ ಅಲ್ಲಿ ಹರಿವಾಣದಲ್ಲಿ ಎಲೆ ಅಡಿಕೆ ಇಟ್ಟಿರ್ತಾರೆ. ಯಾಕೆ ಈ ಹೋಟೆಲ್ ವಿಶೇಷ ಅಂದ್ರೆ ಇಲ್ಲಿರೋ ನಮ್ಮತನ, ಕನ್ನಡದ ಮೇಲಿನ ಪ್ರೀತಿ, ಜೊತೆಗೆ ಟ್ರಾನ್ಸ್ಪರೆನ್ಸಿ. ಇವ್ರು ಎಲ್ಲಿಂದ ರಾ ಮೆಟೀರಿಯಲ್ಸ್ ಇನ್ಕ್ಲೂಡಿಂಗ್ ಮಟನ್ ಚಿಕನ್ ಖರೀದಿಸ್ತಾರೆ ಅನ್ನೋದನ್ನ ಬೋರ್ಡ್ ಹಾಕಿರ್ತಾರೆ. ಹಾಗೆ ಇವರು ಯಾವ ನೀರು, ಮಸಾಲೆ ಇನ್ಹೋಸ, ತರಕಾರಿ ಹೇಗ್ ವಾಶ್ ಮಾಡ್ತಾರೆ ಅನ್ನೋದನ್ನು ಕೂಡ ಬರೆದು ಹಾಕಿರ್ತಾರೆ. ಇಷ್ಟು ಸಾಕಲ್ವಾ ಒಂದು ಹೋಟೆಲ್ ಕಸ್ಟಮರ್ ಮೇಲಿಟ್ಟಿರೋ ಇಂಟ್ರೆಸ್ಟ್ ನ ತಿಳ್ಕೊಳ್ಳೋಕೆ? ಈ ಜಾಗದಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ. ಇಡೀ ಕತೆ ಹೇಳ್ದೆ ಆದ್ರೆ ಟೈಟ್ಲ್ ಕಾರ್ಡೇ ತೋರಿಸಿಲ್ಲ ಅಲ್ವಾ? ಈ ಹೋಟೆಲ್ ಹೆಸರು ಗೌಡ್ರ ಮುದ್ದೆ ಮನೆ. ಇದಿರೋದು ಕನಕಪುರ ರೋಡ್, ರಘುನಹಳ್ಳಿ. ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಆರಾಮಾಗಿ ಸಿಗುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಬಿಲ್ಡಿಂಗ್ ಬದಲಾದ್ರೂ, ಆಂಬಿಯನ್ಸ್ ಬದಲಾದ್ರೂ ಟೇಸ್ಟ್ ಬದಲಾಗಿಲ್ಲ. ಕಸ್ಟಮರ್ ನ ಟ್ರೀಟ್ ಮಾಡೋದ್ರಲ್ಲೂ ಯಾವುದೇ ಬದಲಾವಣೆ ಇಲ್ಲ. ನೀವ್ ಇಲ್ಲಿಗೊಂದ್ಸಲ ಭೇಟಿ ನೀಡಿ. ಹಾಗೆ ಸಿದ್ದರಾಮಯ್ಯ ಜೊತೆ ಕೂತ್ರ, ಯಡಿಯೂರಪ್ಪರ ಜೊತೆ ಕೂತ್ರ, DK ಶಿವಕುಮಾರ್ ಜೊತೆ ಕೂತ್ರ, ಇಲ್ಲ ದೇವೇಗೌಡರ ಬಳಿ ಕೂತ್ರ, ಇಲ್ಲ ಯಾವ ರಾಜಕಾರಣಿ ಬಳಿ ಕುಳಿತಿದ್ರಿ ಅನ್ನೋದನ್ನ ನಂಗೆ ತಿಳಿಸಿ. ಯಾಕಂದ್ರೆ ಇಲ್ಲಿ ಒಂದೊಂದು ಬೇಗಳಿಗೂ ಒಂದೊಂದು ಪ್ರಸಿದ್ಧ ರಾಜಕಾರಣಿಗಳ ಹೆಸರಿದೆ. ಅದು ಕೂಡ ಈ ಹೋಟೆಲ್ ನ ಮತ್ತೊಂದು ವಿಶೇಷತೆ. ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಭಿಪ್ರಾಯನ ಕಮೆಂಟ್ ಮಾಡಿ. ಫಾಲೋ ಮಾಡಕ್ಕೆ ಕಾಸಿಲ್ಲ, ಸೊ ಫಾಲೋ ಮಾಡೋದನ್ನ ಮರಿಬೇಡಿ.